ಗುಂಡಿಗಳ ಊರಿಗೆ ಬರ್ಬೇಕೀಗ ನಾವು. ಬೆಂಗಳೂರು ಮುಳುಗುತ್ತಾ ಇರುವ ಬೆಂಗಳೂರನ್ನ ಪತ್ರಿಕೆಯಲ್ಲಿ ಒಂದು ತಿಂಗಳು ನೋಡಿ 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 ನನಗೆ ಸಾಕಾಗೋಗಿತ್ತು. ಮುಳುಗುತ್ತಿರುವ ಬೆಂಗಳೂರು, ಎಲ್ಲ ಪತ್ರಿಕೆ, ಎಲ್ಲ ಚಾನಲ್ ಬೆಳಗ್ಗೆ ಇನ್ನು 6 ಗಂಟೆಗೆ ಶುರುವಾಗೋದು. ಮುಳುಗುತ್ತಿರುವ ಬೆಂಗಳೂರು, ಮುಳುಗುತ್ತಿರುವ ಬೆಂಗಳೂರು ಅಂತ. ಈಗ ಗುಂಡಿಗಳ ಲೂರು ಬೆಂಗಳೂರು, ಗುಂಡಿಗಳ ಲೂರು ಬೆಂಗಳೂರು. ಎಲ್ಲೋದ್ರು ಗುಂಡಿಗಳು, ಎಲ್ಲನ ಹೋಗಿ ಗುಂಡಿಗಳಿಲ್ಲದ ರಸ್ತೆಗಳನ್ನು ತೋರಿಸ್ಬೇಕು ಕಾಂಗ್ರೆಸ್ ಅವರು. ನನ್ನ ಕರ್ಕೊಂಡೋಗಿ ಯಾವುದಾದ್ರೂ ಒಂದು 3 ಕಿಲೋಮೀಟರ್ ರಸ್ತೆನೋ, 5 ಕಿಲೋಮೀಟರ್ ರಸ್ತೆನೋ, 10 ಕಿಲೋಮೀಟರ್ ರಸ್ತೆನೋ ಕರ್ಕೊಂಡೋಗಿ ತೋರಿಸ್ಬಿಟ್ಟು, ನೋಡಿ ಈ ರೋಡಲ್ಲಿ ಒಂದು ಗುಂಡಿ ಇಲ್ಲಪ್ಪ ಅಂತೇಳಿ. ಗುಂಡಿಗಳ ಊರು ಬೆಂಗಳೂರು ಆಗೋಗ್ಬಿಟ್ಟಿದೆ. ದೊಡ್ಡ ಸಮಾವೇಶ ಮಾಡ್ತೀರಾ ಅಲ್ಲಿ ಹಾಸನದಲ್ಲಿ. ಬ್ರ್ಯಾಂಡ್ ಬೆಂಗಳೂರು, ನಮ್ಮ ಕಮಿಷನರ್, ಕಾರ್ಪೊರೇಷನ್ನ ಕಮಿಷನರ್ ಪ್ರತಿನಿತ್ಯ ಪತ್ರಿಕೆ ಓದೋದು, ಆ ಲೈನ ಬಿಟ್ಬಿಟ್ಟಿದ್ದೀನಿ ನಾನು, ಓದೋದೇ ಇಲ್ಲ ಆ ಲೈನು. 2,46,232 ಗುಂಡಿಗಳು ಅಂತ ಬಂದಿರ್ತೈತೆ. ಮಾರನೇ ದಿನ ಇನ್ನೊಂದು, ಅದರಲ್ಲಿ 2,22,000 ಮುಚ್ಚಿದಿರಿ, ಇನ್ನು 16,200 ಉಳಿದಿದೆ ಅಂತ ಬರ್ತೈತೆ. ಇದನ್ನು ಪ್ರತಿದಿನಾನು ಕೇಳಿದ್ವಿ. ತಿರ್ಗಾ ಇನ್ನೊಂದು ವಾರ ಬಿಟ್ಬಿಟ್ಟು ತಿರ್ಗಾ 4 ಲಕ್ಷದ ಗುಂಡಿಗಳು ಇಷ್ಟು ಬಿದ್ದಿದೆ ಅಂತ ಹೇಳ್ತಾರೆ. ಅಂದ್ರೆ ಮುಚ್ಚಿದ ಮೇಲೆ ತಿರ್ಗೇಂಗ್ ಗುಂಡಿಗಳು ಬರ್ತವೆ ಒಂದೊಂದು, ಅಷ್ಟೊಂದು. ಅಂದ್ರೆ ಇವರು ಮುಚ್ಚೋದೇ ಇಲ್ಲ, ಮುಚ್ಚಿದ್ರು ಕಳಪೆ, ಮುಚ್ಚಿದ ಮಾರನೇ ದಿನಕ್ಕೆ ಎಲ್ಲ ಓಪನ್ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತದೆ. ಈಗ ಸರ್ಕಾರ ಹೇಳ್ಬೇಕು. ನಮ್ಮ ವಿರೋಧ ಪಕ್ಷದ ನಾಯಕನಾಗಿ ನಾನು ಕೇಳ್ತಾ ಇದ್ದೀನಿ, ವಿರೋಧ ಪಕ್ಷ ನಾವು ಕೇಳ್ತಾ ಇದ್ದೀರಿ, ನಾವಿರ್ಬೋದು, JDS ಇರ್ಬೋದು. ಈಗ ಬೆಂಗಳೂರಿನ ಈ ಬ್ರ್ಯಾಂಡ್ ಬೆಂಗಳೂರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ? ಕಳೆದ 17 ತಿಂಗಳಲ್ಲಿ ನೀವು ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ? ಲೆಕ್ಕ ಕೊಡಿ, ಲೆಕ್ಕ ಕೊಡ್ಬೇಕು ನೀವು. ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ? ಹೇಳಿದ ತಕ್ಷಣ ಅವ್ರ ಟೀಕೆ ಇಮಿಡಿಯೇಟ್ ಆಗಿ, ಏನು ನೀವೇನು ಬಿಡುಗಡೆ ಮಾಡಿದ್ರ? ಆಯ್ತು, ಬಸವರಾಜ ಬೊಮ್ಮಾಯಿ ಅವರು, ಹಿಂದೆ ಇಮಿಡಿಯೇಟ್ ಇದ್ದಂಥವ್ರು ಬಸವರಾಜ ಬೊಮ್ಮಾಯಿ ಅವರು, ಅವ್ರು ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ಟ್ಯಾಲಿ ಮಾಡ್ಕೊಂಡೇ ಕೊಡಿ, ಟ್ಯಾಲಿ ಮಾಡಿನೇ ಹೇಳಿಕೆ ಕೊಡಿ ನೀವು. ಅವ್ರು ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ಹಾಗಾದ್ರೆ ಬೆಂಗಳೂರು ಜನ ಯಾರು ಟ್ಯಾಕ್ಸ್ ಕಟ್ಟಲ್ವಾ? ನಮ್ಮ ತೆರಿಗೆ ನಮ್ಮ ಹಕ್ಕು. ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟು, ಡೆಲ್ಲಿಗೆ ಇಲ್ಲೇ ಮಾಡ್ಬೋದಾಯಿತು. ಎಲ್ಲ ಫ್ಲೈಟ್ ಹತ್ಕೊಂಡು ಸ್ಪೆಷಲ್ ಫ್ಲೈಟಲ್ಲಿ ಆರಾಮ್ ಮಜಾ ಮಾಡ್ಕೊಂಡು ಹೋದ್ರಿ ಎಲ್ಲ. ನಮ್ಮ ತೆರಿಗೆ ನಮ್ಮ ಹಕ್ಕು. ಈಗ ಬೆಂಗಳೂರವ್ರದ್ದು ಯಾರ ಹಕ್ಕು? ಬೆಂಗಳೂರಲ್ಲಿ 60% ತೆರಿಗೆಗಳನ್ನು ಕಟ್ಟುವಂಥದ್ದು, ರಾಜ್ಯದ ಬೊಕ್ಕಸಕ್ಕೆ ಆದಾಯ ಬರೋದು 60%ಗಿಂತ ಹೆಚ್ಚು ಆದಾಯ ಬರೋದು ಬೆಂಗಳೂರು ಒಂದೇ ಇಂದನೆ. ಈ ಗುಂಡಿಗಳ ಊರಿಗೇನ ಟ್ಯಾಕ್ಸ್ ಕಟ್ಟಬೇಕು? ಅದರಲ್ಲೂ ಸನ್ಮಾನ್ಯ DK ಶಿವಕುಮಾರ್ ಹೇಳ್ತಾರೆ, ತಗ್ಗಿ ಬಗ್ಗಿ ನಡೆದ್ರೆ ಮಾತ್ರ ಅನುದಾನ ಅಂತಾರೆ. ಈಗ ಬೆಂಗಳೂರಲ್ಲಿ 28ರಲ್ಲಿ 16 BJP ಇರೋದು ಮೆಜಾರಿಟಿ. ಈ ಡೆವಲಪ್ ಆಗ್ದಿರಾ, ಇಷ್ಟು ಡೆವಲಪ್ ಆಗ್ದಿರಾ ಬೆಂಗಳೂರು ಹೆಂಗ್ ಡೆವಲಪ್ ಆಗ್ತೈತೆ? ಅದಕ್ಕೆ ಕೇಳಿದ್ರೆ ಏನ್ BJP ಅವ್ರೇನ್ ನೀವು ನಮಗ್ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ನಾನು ಸವಾಲಾಗ್ತಾ ಇದ್ದೀನಿ ಅವ್ರಿಗೆ. ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಾಗ ನನಗೆ ಫೋನ್ ಮಾಡಿದ್ರು. ಇವತ್ತು ನಗರಾಭಿವೃದ್ಧಿ ಸಚಿವರು ಇದಲ್ವ, ಯಾರು ಬೈರ್ತಿ ಸುರೇಶ್, ಅವ್ರು 4 ಸರಿ ನನಗೆ ಫೋನ್ ಮಾಡಿದ್ರು. ಹಣ ಕೊಡಿ, 100 ಕೋಟಿ ಹಣ ಕೊಡಿ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅಂತ. 100 ಕೋಟಿ ಹಣ ಬಿಡುಗಡೆ ಮಾಡಿದ್ದೀನಿ. ಕೇಳಿದ್ 100, ಕೊಟ್ಟಿದ್ದು 100. ನೀವು ಜಯನಗರದಲ್ಲೂ ಕೇಳಿದ್ರೆ ತಗ್ಗಿ ಬಗ್ಗಿ ನಡೆದ್ರೆ ಮಾತ್ರ ಕೊಡ್ತೀನಿ ಅಂತ. ನನಗನ್ಸುತ್ತೆ ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಮೊನ್ನೆ ಡೆಲ್ಲಿಗೆ ಹೋಗಿ ನಿಂತ್ಕೊಂಡು ಹಿಂಗೆ ನಿರ್ಮಲಾ ಸೀತಾರಾಮನ್ ಮುಂದೆ, ಅವರು ಫೈನಾನ್ಸ್ ಮಿನಿಸ್ಟರ್ ಹತ್ರ, ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ರ ಅನುದಾನ ಕೊಡಿ, ಅನುದಾನ ಕೊಡಿ. ಅವರೇನಾದರೂ ನಿಮ್ಮನ್ನ ತಗ್ಗಿ ಬಗ್ಗಿ ನಡಿಬೇಕು ಏನೋ ಇನ್ನೊಂದು ಪದ ಹೇಳಿದ್ದಾರೆ DK ಶಿವಕುಮಾರ್ ಅವರು ಅಂತ ಅಂದಿದ್ರೆ ನಿಮ್ಮ ಕತೆ ಏನು? ಅಂದ್ರೆ ನೀವು ಇಲ್ಲಿ ಕರ್ನಾಟಕದಲ್ಲಿ
ಬಿಜೆಪಿಯವರೆಲ್ಲ ತಗ್ಗಿ ಬಗ್ಗಿ ನಡೆದ್ರೆ ಹಣ ಕೊಡ್ತೀರಿ ಅಂತ. ನೀವು ಡೆಲ್ಲಿಗೆ ಹೋದ ತಕ್ಷಣ ನಿಮಗೆ ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ಸನ್ಮಾನ ಮಾಡಿ ನಿಮಗೆ ಹಣ ಕೊಟ್ಟು ಕಳಿಸ್ಬೇಕು ಕೇಂದ್ರದವರು. ಅಲ್ಲಿ ಎಂಥ ವಿಪರ್ಯಾಸ ಇವ್ರದ್ದು. ಇದನ್ನೇ ಹೇಳೋದು ಕಾಂಗ್ರೆಸ್ಸಿನ ಡಬಲ್ ಸ್ಟ್ಯಾಂಡರ್ಡ್. ನಾಚಿಕೆ ಆಗ್ಬೇಡವಾ ಕಾಂಗ್ರೆಸ್ ಅವ್ರಿಗೆ? ಇಲ್ಲಿ ಡೈಲಾಕು, ಅಲ್ಲಿ ಟುಸ್ ಪಟಾಕಿ. ಅಲ್ಲ, ಟುಸ್ ಪಟಾಕಿ. ಅದರಿಂದ ನಾವು ಈಗ ಈ ಗುಂಡಿಗಳ ಊರಿಗೆ ಕೂಡಲೇ ಅನುದಾನ ಬಿಡುಗಡೆ ಮಾಡಬೇಕು. ಪ್ರತಿ ವಿಧಾನಸಭೆಗೂ ಅಟ್ಲೀಸ್ಟ್ 100 ಕೋಟಿ. ಹಿಂದೆ ಹೆಂಗೆ ನಮ್ಮ ಸರ್ಕಾರ ಇದ್ದಾಗ ನಾವು ಬಿಡುಗಡೆ ಮಾಡಿದ್ರಿ, ಅದೇ ರೀತಿ ಹಣವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ನಾವು ಇನ್ನೂ ಜಾಸ್ತಿ ಕೊಟ್ಟಿದ್ದೀರಿ. 100 ಅಲ್ಲ, ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ 200, 250 ಕೋಟಿ ಕೊಟ್ಟಿದ್ದೀರಿ ನಾವು ದೊಡ್ಡ ದೊಡ್ಡ ಕ್ಷೇತ್ರಗಳಿಗೆಲ್ಲ. ಕೂಡಲೇ ಹಣ ಬಿಡುಗಡೆ ಆಗಬೇಕು. ಈ ಗುಂಡಿಗಳ ಊರು ಹೋಗಿ ನೆಮ್ಮದಿಯ ಊರಾಗಿ ಬದುಕುವಂಥದ್ದಕ್ಕೆ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು ಐತಲ್ಲ, ಬ್ರ್ಯಾಂಡ್ ಬೆಂಗಳೂರು ಹೇಳಿದ್ದೇ ಹೋಯ್ತು. 17 ತಿಂಗಳಾಯಿತು ಬ್ರ್ಯಾಂಡ್ ಬೆಂಗಳೂರು ಹೇಳಿ, ಒಂದು ಸ್ಟೆಪ್ ಮುಂದೆ ಹೋಗಿಲ್ಲ. ಒಂದು ಬ್ರ್ಯಾಂಡ್ ಬೆಂಗಳೂರು ಒಂದು ಸ್ಟೆಪ್ ಮುಂದೆ ಹೋಗಿಲ್ಲ. ನಿಮ್ಮ ಹೆಸರೇನು ಹೇಳಿದ್ರಿ? ಚಂದ್ರಶೇಖರ್. ನೀವೇನ ಪ್ರೆಸ್ ಅವರು ನೀರಿನ ಬೆಲೆ ಏನಾನ ಕೇಳಿದ್ರೆ ನಿಮ್ಮ ಮೇಲೇನೂ ನನ್ನ ಕ್ರಮ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನಾನೇನು ಹೇಳಿ? ಮೀಡಿಯಾದವರು ನನ್ನ ವಿರುದ್ಧ ಬರೆದ್ರೂ ನಾನು ರೈಸ್ ಮಾಡ್ತೀನಿ ಅಂತ ಹೇಳಿದಾರಣ್ಣ. ಮೀಡಿಯಾದವ್ರು ನನ್ನ ವಿರುದ್ಧ ಹೇಳಿದ್ರೂ ನಾನು ರೈಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ಅವ್ರು ಹೇಳಿರೋದು ಕೇರ್ ಮಾಡಲ್ಲ ನಿಮ್ಮನ್ನ ಅಂತ ಹೇಳಿದ್ದಾರೆ. ಮೀಡಿಯಾದವ್ರನ್ನೇ ನಾನು ಕೇರ್ ಮಾಡಲ್ಲ, ವಿರೋಧ ಪಕ್ಷದವ್ರು ನಾನು ಕೇರ್ ಮಾಡಲ್ಲ. ಈಗ ಆ ಬೋರ್ಡ್ ಚೇರ್ಮನ್, ವಾಟರ್ ಸಪ್ಲೈ ಬೋರ್ಡ್ ಚೇರ್ಮನ್ ಎಲ್ಲ MLAಗೂ ಪತ್ರ ಸಹಕಾರ ಕೊಡ್ಬೇಕಂತೆ. ಬೆಲೆ ಏರಿಕೆ ಮಾಡೋದಕ್ಕೆ ಸಹಕಾರ ಕೊಡ್ಬೇಕಂತೆ ಇವ್ರಿಗೆ. ಹೆಂಗಾಗ್ತೈತೆ ಅಂದ್ರೆ ಯಾವನ ಹತ್ರ ನೋಟು ವಿಷ ಕುಡಿಯೋಕ್ಕೆ ಸಹಕಾರ ಕೊಡಪ್ಪ ಅಂದಂಗಾಯ್ತು. ನಾನೊಂಚೂರು ಪಾಯ್ಸನ್ ಕೊಡ್ತೀನಿ, ಅದನ್ನ ಕುಡಿಯಕ್ಕೆ ಸಹಕಾರ ಕೊಡು ಅಂದಂಗ ಆಯ್ತು ಇವ್ರ ಕತೆ. ಇವಾಗೇ ತೆರಿಗೆ ಹಾಕಿದ್ದೀರ, ಹಾಲಂದು ಜಾಸ್ತಿ, 3 ರೂಪಾಯಿ ಜಾಸ್ತಿ. ಈಗ ಮತ್ತೆ 5 ರೂಪಾಯಿಗೆ ಸ್ಕೆಚ್ ಹಾಕಿದ್ದೀರ, ಮತ್ತೆ 5 ರೂಪಾಯಿ ಹಾಲಿನ ತೆರಿಗೆ ಮಾಡಕ್ಕೆ ಹೋಗಿದ್ದೀರ. ಪೆಟ್ರೋಲ್ ತೆರಿಗೆ, ಡೀಸೆಲ್ ತೆರಿಗೆ, ಆಲ್ಕೋಹಾಲ್ ತೆರಿಗೆ. ಈಗ ಆಲ್ಕೋಹಾಲ್ ಮತ್ತೆ ಆಲ್ಕೋಹಾಲ್ಗೆ 50 ರೂಪಾಯಿ ಆಗ್ತಾ ಇದೆ ಕ್ವಾರ್ಟರ್ಗೆ. ಅದನ್ನು ತಯಾರು ಮಾಡ್ಕೊಂಡವ್ರು ಅವಾಗೆ ಕ್ವಾರ್ಟರ್ಗೆ 50. ಯಾರ್ಯಾರು ಕ್ವಾರ್ಟರ್ ಪ್ರಿಯರ್ ಇದ್ದಾರೋ ಕರ್ನಾಟಕದಲ್ಲಿ ಅವರೆಲ್ಲ ರೆಡಿಯಾಗಿರಿ. 50 ರೂಪಾಯಿ ಕೊಡ್ಬೇಕು ನೀವೆಲ್ಲ ಕ್ವಾರ್ಟರ್ ಪ್ರಿಯರ್. ಬಡ್ಜೆಟಲ್ಲಿ ಸರಿ ಸಿದ್ದರಾಮಯ್ಯನವರು ರೆಡಿ ಮಾಡ್ಕೊಂಬಿಟ್ಟವ್ರು. ಅವಾಗೆ ನೋಡಿದೆ ನಾನು, ರೆಡಿ ಮಾಡ್ಕೊಂಬಿಟ್ಟವ್ರು 50 ರೂಪಾಯಿ ಇನ್ನು ಮತ್ತೆ ಕ್ವಾರ್ಟರ್. ಫಾರಿನ್ ಡ್ರಿಂಕ್ ಮೇಲೆಲ್ಲ ರೇಟ್ ಕಡಿಮೆ ಮಾಡ್ತಾರೆ. ಅದ್ರ ಮೇಲೂ ಆಗಿದೆ. ಇನ್ನೇನು ಉಳಿದಿದೆ ನಿಮಗೆ? ಮೊನ್ನೆ ಪುಣ್ಯಾತ್ಮ ಫಾರೆಸ್ಟ್ ಮಿನಿಸ್ಟ್ರು ನದಿಗಳಿಗೂ ತೆರಿಗೆ ಹಾಕ್ಬಿಡ್ತೀನಿ 3 ರೂಪಾಯಿ ಅಂದರು. ಅದು ಲೀಟ್ರ್ಗ ಕ್ವಾರ್ಟರ್ಗ ಗೊತ್ತಿಲ್ಲ. ಲೀಟ್ರ್ಗ ಕ್ವಾರ್ಟರ್ಗ? ಕ್ವಾರ್ಟರ್ ಅಂದ್ರೆ ಇದು ML ಬಂದ್ಬಿಡ್ತೈತೆ. 250 ml, 300 ml, 500 ml ಬಂದ್ಬಿಡ್ತೈತೆ. ಅದಕ್ಕೂ ತೆರಿಗೆ, ನದಿಗೂ ತೆರಿಗೆ ಆಯಿತು. ಸಮುದ್ರಕ್ಕೊಂದು ಬಿಟ್ಟಿದ್ದೀರಾ, ಸಮುದ್ರಕ್ಕೊಂದು ತೆರಿಗೆ ಹಾಕ್ಬಿಟ್ರೆ ಮುಗಿದೋಯ್ತು. ಇನ್ನೇನು ಉಳಿದಿರಲ್ಲ ಕರ್ನಾಟಕದಲ್ಲಿ.